ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ. ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, ಡಿ ಕೆ ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ಅಂಥವ್ರನ್ನ ತೆಗೆದು ನಿಮ್ಮಂಥವ್ರ ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು. ನಾ ಅದನ್ನು ಹೋಗಿ ಅಮಿತ್ ಶಾ ಅವ್ರಿಗೆ ಹೇಳತ್ತೇಳೇನು. ಅಮಿತ್ ಶಾ ಅವರಿಗೆ ನಾ ಏನು ಯಾರಿಗೂ ಭೇಟಿ ಆಗೋದಿಲ್ಲ, ಅವ್ರು ಭೇಟಿ ಆಗ್ತಾರೆ. ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಆಸ್ತಿ ಬೇಕಾದ್ರೆ ಭೇಟಿ ಆಗ್ತಾರೆ. ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾ ಅವ್ರನ್ನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೊತೆ. ಆದ್ಮೇಲೆ ನಮ್ಮ ಬಸವರಾಜ ಪಾಟೀಲ್ ಎತ್ನಾಳು ಯಾವಾಗಲೂ ಬಾಂಬ್ ಹಾಕೋದ್ರಲ್ಲಿ ಪ್ರವೀಣ್. ಈಗಂತೂ ಅವ್ರನ್ನ ಯಾರು ಕೇಳೋ ಅವಶ್ಯಕತೆ ಇಲ್ಲ, ಹೇಳೋ ಅವಶ್ಯಕತೆ ಇಲ್ಲ, ಯಾವ ಚೌಕಟ್ಟು ಇಲ್ಲ. ಅವರು ತಮಗೇನು ನಾಲಿಗೆ ಅನಿಸ್ತದನೋ, ತಮಗೆ ಯಾವ ಸತ್ಯ ಅನಿಸ್ತದನೋ ಹೊಡೆದು ಬಿಡ್ತಾರೆ. ಅದನ್ನು ನೀವು ನಂಬರಿ ಬಿಟ್ಟಂಥದ್ದು ಮೊದಲೇ ಬಾಂಬ ಅವ್ರನ್ನ ಭಾಳ ಒತ್ತಾಯ ಮಾಡಿದ್ರು, ಕರೆದ್ರು ಬಾಪ ಅಂತೇಳಿ BJPಗೆ. ಆದರೂ ನಾವು ಹೋಗಲಿಲ್ಲ. ಯಾಕಪ್ಪ ಅಂತಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ನಿಲ್ಲಿಸ್ಬೇಕು ಮತ್ತು ನಾನೇ ಮುಂದಿನ CM ಅಂತ ನೀವು ಪ್ರೊಜೆಕ್ಟ್ ಮಾಡಬೇಕು ಅಂತೇಳಿ ಇವೆರಡು ಮಾತನ್ನು ಹೇಳಿದೆ ಅವ್ರಿಗೆ ಅನ್ನುವಂಥ ಮಾತನ್ನು. ಒಂದು ಬಾಂಬ ಅಂದ್ರೆ CM ಮಾಡ್ತೀನಿ, ವಿಜಯನ್ ತೆಗಿತೀನಿ ಅಂದರೆ ಯಡಿಯೂರಪ್ಪನ ಕಿತ್ತು ಹಾಕ್ತೀವಿ, ನಿಮ್ಮ ತೊಗೋತೀವಿ ಅಂತಂದ್ರೆ ಮಾತ್ರ ಹೋಗ್ತೀವಿ ಅನ್ನೋಂಥ ಮೆಸೇಜ್ ಇವ್ರು ಕೊಟ್ಟರು ಅವ್ರಿಗೆ ಅಂತೇಳಿ ಒಂದು ಮಾತಾಡಿದಾರಂತ. ಇನ್ನೊಂದು ಅದೇ ಕಾಲಕ್ಕೆ ಈ DKC ಮತ್ತು DK ಶಿವಕುಮಾರ್ ಮತ್ತು ಈ ನಮ್ಮ ವಿಜೇಂದ್ರ BY ವಿಜೇಂದ್ರಕ್ಕೆ ಹೊಂದಾಣಿಕೆಯಾಗಿ ಈ ನಮ್ಮ DKC ಅವರಿಗೆ CM ಪದವಿ, ಇವರು DCM ಪದವಿ, ವಿಜೇಂದ್ರ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಸೇವೆ ಮಾಡೋಣ ಅಂತೇಳಿ ಕರ್ಕೊಂಡು ದಿಲ್ಲಿಗೆ ಹೋಗಿದ್ದರು. ಶಾಲೆ ಜೊತೆ ಮಾತಾಡಿದರು. ಅಲ್ಲೇ ದಿಲ್ಲಿಯಲ್ಲೇ ಒಂದು ಸ್ಥಾನವನ್ನು ಹೇಳ್ತಾರೆ ಅವರು.